ಸೊ ಈಗ ನೀವು ಟೆರೆಸ್ ಗಾರ್ಡನ್ ನಲ್ಲಿ ಯಾವ್ಯಾವ ಗೊಬ್ಬರವನ್ನು ಯೂಸ್ ಮಾಡ್ತೀರಾ ಸರ್? ಏನೇನ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತೀರಾ? ಯಾವ ಗೊಬ್ಬರ ಯೂಸ್ ಮಾಡ್ತೀರಾ? ಅದೇ ನಾನು ಅವಾಗಲೇ ಹೇಳ್ದಂಗೆ ಒಂದು ನಾವು ಫಸ್ಟ್ ಪಾಟಿಂಗ್ ಮಿಕ್ಸ್ ಅಂತ ಹೇಳ್ತೀವಿ ಅದಕ್ಕೆ. ಅದರಲ್ಲಿ ಎರೆಹುಳ ಗೊಬ್ಬರ, ಲೀಫ್ ಕಾಂಪೋಸ್ಟ್, ಆಮೇಲೆ ಕೋಕೋಪೀಟು ಪ್ರೊಪೋರ್ಷನೇಟ್ ಇರುತ್ತೆ. ಆಮೇಲೆ ಹಸುವಿನ ಗೊಬ್ಬರ, ನಾವು ತಗೊಂಬಾರ ಗೊಬ್ಬರ ಹಸುವಿನ ಗೊಬ್ಬರ ನಾಟಿ ಹಸುದು. ಇದು ಎಲ್ಲೂ ಬೆಂಗಳೂರು ಸಿಗಲ್ಲ. ಯಾವ್ದೋ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಹಳ್ಳಿಲಿರೋ ಹಸುಗಳು ಕಾಡಿಗೆ ಹೋಗ್ತವೆ, ಕಾಡಲ್ಲಿ ಮೇಯ್ಕೊಂಡ್ಬಂದು ರಾತ್ರಿ ಸಗಣಿ ಹಾಕಿ ಆ ತರ ಹುಡುಕಿ ತಗೊಂಡ್ಬರ್ತೀವಿ. ಎರೆಹುಳ ಗೊಬ್ಬರ, ಕೋಕೋಪೀಟು, ಮತ್ತೆ ನಾಟಿ ಹಸು ಗೊಬ್ಬರ, ಕೆಮ್ಮಣ್ಣು, ಆಮೇಲೆ ಸುಮಾರಿದೆ. ರಾಕ್ ಫಾಸ್ಫೇಟ್ ಅಂತ ಹೇಳ್ತೀವಿ, ಹೊಂಗೆ ಹಿಂಡಿ ಅಂತ ಹೇಳ್ತೀವಿ. ಆಮೇಲೆ ಬಯೋ ಫರ್ಟಿಲೈಸರ್ಸ್ ಇರುತ್ತೆ. ಒಂದು ಐದಾರು ತರ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದಾಕ್ತಿವಿ. ಮತ್ತೆ ಜೀವಾಮೃತ ಹಾಕ್ತಿವಿ. ಸೊ ಇದು ಫಸ್ಟ್ ಸೆಟಪ್ ಮಾಡೋತ್ತಿಗೆ. ಆಮೇಲೆ ನಾವೇ ಜೀವಾಮೃತ ಅಂತ ನಾವು ತಯಾರಿಸ್ಕೊಳ್ತೀವಿ. ಅಂದ್ರೆ ಏನು ನಾಟಿ ಹಸುದು ಸಗಣಿ, ಗಂಜಲ, ಬೆಲ್ಲ, ಕಡಲೆ ಹಿಟ್ಟು ಅದೆಲ್ಲ ಮಾಡಿ ಒಂದು ಅದು ಸುಹಾಸ್ ಮಳ್ಳೇಕರ್ ಅಂತ ಅವ್ರ ಪದ್ಮಶ್ರೀ ಅವರು ಈ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ ಹಿಂಗೆ ಈ ಒಂದು ಲಿಕ್ವಿಡ್ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ. ಸೊ ಅದನ್ನ ಪಾಲನೆ ಮಾಡ್ತೀವಿ. ಜೊತೆಲಿ ನೀವು ಹೇಳ್ದಂಗೆ ಪೆಸ್ಟಿಸೈಡ್, ಮೇನ್ ಆಗಿ ಪೆಸ್ಟ್ ಕಂಟ್ರೋಲ್ ಹೆಂಗಂತ ಹೇಳಿದ್ರೆ, ನೀವು ಹೆಲ್ತಿ ಆಗಿದ್ರೆ ಹುಳಗಳು ಅಟ್ಯಾಕ್ ಆಗೋದು ಕಡಿಮೆ. ಸೊ ಹಂಗಾಗಿ ನಾವು ಸಾಯಿಲ್ನ ಚೆನ್ನಾಗಿ ನಾವು ಶಕ್ತಿ ಕೊಟ್ಟಾಗ ಗಿಡ ಇವಾಗ ಮನುಷ್ಯನ್ಗೂ ಅಷ್ಟೇ, ಮನುಷ್ಯ ಇಮ್ಯುನಿಟಿ ಕಡಿಮೆ ಆದಾಗ ಕಾಯಿಲೆ ಅಟ್ಯಾಕ್ ಆಗುತ್ತೆ. ಸೊ ಹಾಗೆ ನಾವು ನೆಲದಲ್ಲೂ ನಾವು ಚೆನ್ನಾಗಿ ಗೊಬ್ಬರ ಕೊಡ್ತೀವಿ, ಪ್ಲಸ್ ಗಿಡ ಚೆನ್ನಾಗಿ ಬರುತ್ತೆ. ಪ್ಲಸ್ ನಾವೊಂದು ಅಗ್ನಿಯಸ್ತ್ರ ಅಂತ ಒಂದು ಮಾಡ್ತೀವಿ. ಅದನ್ನು ಗೋಮೂತ್ರ, ಅದಕ್ಕೆ ಬೆಳ್ಳುಳ್ಳಿ, ಅದಕ್ಕೆ ಹಸಿಮೆಣಸು, ಅದಕ್ಕೆ ಗಾರ್ಲಿಕ್ಕು, ಆಮೇಲೆ ನೀಮು, ಅದನ್ನೆಲ್ಲ ಜಜ್ಜಿ ಚಟ್ನಿ ತರ ಮಾಡಿ ಗಂಜಲದಲ್ಲಿ ಅದನ್ನ ಇಟ್ಟು ಅದೊಂದು ಪ್ರೊಸೆಸ್ ಇದೆ. ಸೊ ಅದನ್ನು ಕೂಡ ಆರ್ಗ್ಯಾನಿಕ್ ಆಗಿ ಮಾಡಿ. ಸೊ ನಮ್ದು ಗೊಬ್ಬರನೂ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಕೂಡ ಆರ್ಗ್ಯಾನಿಕ್ ಆಗಿ ಮಾಡಿ ಅದನ್ನು ಸಿಂಪಡಿಸ್ತೀವಿ ಪ್ರತಿ ವಾರ. ಓಕೆ. ಸೊ ಹಾಗೆ ಈಗ ಯಾರಾದ್ರೂ ಅವರೇ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಯಾವ ರೀತಿಯಾಗಿ ಅವರು ಪ್ರಯತ್ನ ಪಡಬಹುದು? ಅವ್ರ ಮನೆಯಲ್ಲೇ ಯಾವ ರೀತಿಯಾದ ಗಿಡಗಳನ್ನ ಯಾವ ರೀತಿಯಾಗಿ ಹಾಕ್ಬೇಕಾಗತ್ತೆ? ಈಗ ನೀವೊಂದು ಪ್ರೋಸೆಸ್ ಅಂತೂ ಹೇಳಿದ್ರೆ ನಿಮ್ಮ ವರ್ಕಿಂಗ್ ಪ್ರೋಸೆಸ್. ಸೊ ಈಗ ಅವರೇ ಸ್ವಂತ ಮಾಡ್ಬೇಕು ಅಂತಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕಾಗತ್ತೆ? ಅದೇ ನಾನು ಹೇಳ್ದಂಗೆ ನಮ್ಮ ಅನುಭವ ಪ್ರಕಾರ 2 ಅಡಿ 3 ಅಡಿ ಮತ್ತೆ 10 ಇಂಚು ಆಳದು ಟ್ರೇ ಮಾಡ್ಕೊಂಡ್ರೆ, ಕೆಲವರೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ. ಸುಮ್ನೆ ಒಂದು ಪ್ಲಾಸ್ಟಿಕ್ ಕವರ್ ಬರುತ್ತೆ, ದೊಡ್ಡದು ರೌಂಡ್ ಇರುತ್ತೆ. ಕೆಲವರು ಸುಮ್ನೆ ಪಾಟಲ್ ಮಾಡಿ ಅಂತಾರೆ, ಕೆಲವರೊಂದು ಬಾಟಲ್ ಮಾಡಿ ಅಂತಾರೆ. ಇವೆಲ್ಲ ಹವ್ಯಾಸಕ್ಕಷ್ಟೇನೆ, ಹೊಟ್ಟೆ ತುಂಬಾ ತಿನ್ನಕ್ಕಾಗಲ್ಲ. ಅಂದ್ರೆ ನಾನ್ ಬೆಳ್ದೆ ಅಂತ ಫೇಸ್ಬುಕ್ ಅಲ್ಲಿ ಹಾಕ್ಬೋದು ಅಷ್ಟೇನೆ ಅವರು, ಬಟ್ ಹೊಟ್ಟೆ ತುಂಬಾ ತಿನ್ನಕ್ ಆಗೋದಿಲ್ಲ. ಸೊ ನಾವ್ ಹೇಳೋದು ಏನಂತ ಹೇಳಿದ್ರೆ, ನಿಮ್ಗೆ ಗ್ರೋ ಬ್ಯಾಗ್ ಅಲ್ಲೂ ಬೆಳಿತಾರೆ, ಬಟ್ ಅಷ್ಟ್ ಪ್ರಮಾಣದಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಒಂದ್ಸಲಿ ಬರುತ್ತೆ, ಎರಡನೇ ಸಲ ಅಷ್ಟೊಂದು ಚೆನ್ನಾಗಿ ಬರಲ್ಲ. ನಾವ್ ಹೇಳೋದು 2 ಅಡಿ 3 ಅಡಿ ಮತ್ತೆ 10 ಇಂಚ್ ಆಳ, ಆ ತರದೊಂದು ವುಡನ್ ಬಾಕ್ಸ್ ಮಾಡಿ, ಮತ್ತೆ ಅದೊಂದು ಪ್ಲಾಸ್ಟಿಕ್ ಶೀಟ್ ನ ಅದ್ರ ಮೇಲೆ ಕವರ್ ಮಾಡಿ, ನಾ ಹೇಳಿದ ಪಾಟಿಂಗ್ ಮಿಕ್ಸ್ ಇದೆಯಲ್ಲ, ಸೊ ಪಾಟಿಂಗ್ ಮಿಕ್ಸ್ ತುಂಬಾ ತಲೆ ಕೆಡ್ಸ್ಕೊಂಬಿಡಿ. ನೀವು ಸ್ಟಾರ್ಟಿಂಗ್ ಮಾಡೋರು ಏನೋ ಐಡಿಯಾ ಇಲ್ಲ ಅಂತ ಹೇಳಿದ್ರೆ, ಸುಮ್ನೆ ಗೊಬ್ಬರ, ಕೆಮ್ಮಣ್ಣು, ಕೋಕೋಪೀಟ್ ಇವ್ 3ನ ಹಾಕಿ ಸಾಕು. ಮತ್ತೆ ಲೀಫ್ ಕಾಂಪೋಸ್ಟ್ ಸ್ವಲ್ಪ ಸಿಕ್ಕಿದ್ರೆ, ಲೀಫ್ ಕಾಂಪೋಸ್ಟ್ ನೀವು ಪಾರ್ಕ್ ಗಳಿಗೆ ಹೋದ್ರೆ, ಅಲ್ಲಿ ಪಾರ್ಕ್ ಅಲ್ಲಿ ವಾಚ್ಮನ್ ಗಳಿದ್ರೆ ಒಂದ್ ಮೂಟೆ ತುಂಬಿಕೊಡ್ತಾನೆ. ಅದನ್ನ ಹಸುವಿನ ಗೊಬ್ಬರ, ಕೆಮ್ಮಣ್ಣು ಮತ್ತೆ ಕೋಕೋಪೀಟ್ ಈಕ್ವಲ್ ಆಗಿ ಮಿಕ್ಸ್ ಮಾಡಿ ಹಾಕ್ಬಿಡಿ ಅಷ್ಟೇ. ಅದು ಸ್ಟಾರ್ಟಿಂಗು. ಯಾಕಂದ್ರೆ ಅಗ್ರಿಕಲ್ಚರ್ ನೀವು ಲೈಫ್ ಟೈಮ್ ಕಲಿಬೇಕು. ಅದು ಏನ್ ಹೇಳ್ತಾರೆ, ಮುಗಿಯದೇ ಇಲ್ಲ. ಅದು ಕಲಿತಾನೆ ಇರ್ತೀವಿ ನಾವು ಈಗ್ಲೂ ಕಲಿತಾನೆ ಇದೀವಿ. ಸೊ ಹಾಗಾಗಿ ಇದು ಸ್ಟಾರ್ಟಿಂಗ್ ಅಲ್ಲಿ ಇದ್ ಮಾಡ್ಬೋದು. ಮತ್ತೆ ನೀವು ಮನೇಲಿ ಇವಾಗ ಮೆಂತೆ ಬೀಜ ಇರುತ್ತೆ, ಇಲ್ಲ ಬೀನ್ಸ್ ಬೀಜ ತಂದಿರ್ತೀರಾ, ಅದನ್ನ ಹಾಕಿ. ಇಲ್ಲಾದ್ರೆ ಕೊತ್ತಂಬರಿ ಬೀಜ ಇರುತ್ತೆ, ಕೊತ್ತಂಬರಿ ಬೀಜನ ಪುಡಿ ಮಾಡ್ಬಿಟ್ಟು, ಪುಡಿ ಅಂದ್ರೆ ಅದು ಹೋಳಿಕೆ ಮಾಡ್ಬೇಕಾಗತ್ತೆ, ಹೋಳಿಕೆ ಮಾಡಿ ಅದನ್ನ ಹಾಕಿ. ಸೊ ಸ್ಟಾರ್ಟರ್ಸ್ಗೆ ಇದು ಬೆಸ್ಟ್. ಮೆಂತ್ಯ ನಿಮ್ಗೆ ಆಲ್ಮೋಸ್ಟ್ ಒಂದು 15-20 ದಿನಕ್ಕೆ ನಿಮ್ಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಮಾತ್ರ ಸ್ವಲ್ಪ ಧನ್ಯ ಸ್ವಲ್ಪ ಲೇಟ್ ಆಗುತ್ತೆ, ಒಂದು 15 ದಿವಸ ಮೊಳಕೆ ಬಂದು ಗಿಡ ಆಗಕ್ಕೆ ಟೈಮ್ ಆಗುತ್ತೆ. ಒಂದ್ ತಿಂಗಳಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಬೀನ್ಸ್ ಒಂದೂವರೆ ತಿಂಗಳಿಗೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಿಗಿನರ್ಸ್ಗೆ. ಆಮೇಲೆ ನೀವು ಲಾಭ ಆಗೋದ್ರೆ ತರಕಾರಿ ಬೀಜಗಳು ಸುಮಾರು ಸಿಗ್ತವೆ. ಮೂಲಂಗಿ ನೀವು ಬೆಸ್ಟ್ ಅಂತ ಹೇಳಿದ್ರೆ ಮೂಲಂಗಿಗೆ ಕಾಯಿಲೆನೂ ಬರಲ್ಲ,
ಅದು ಬೇಗನೂ ಬರುತ್ತೆ, ಎಲ್ಲಾ ಬೀಜನೂ ಜರ್ಮಿನೇಟ್ ಆಗುತ್ತೆ. ಸೊ ಹಂಗಾಗಿ ಮೂಲಂಗಿ ಇಸ್ ದ ಸೇಫೆಸ್ಟ್ ವೆಜಿಟೇಬಲ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ಅಂಡ್ ಓಕೆ. ತುಂಬಾ ಒಳ್ಳೇದು. ಮೂಲಂಗಿ ಎಲೆನೂ ಒಳ್ಳೇದು, ಮೂಲಂಗಿನೂ ದೇಹಕ್ಕೆ ಒಳ್ಳೇದು.